ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ನೋಡ್ರಿ ಶೆಟ್ರೆ, ನಾನ್ ಹೇಳ್ತಿದ್ದಲ್ಲ ದುಬೈ ದೊರೆಗಳು ಇವ್ರೆ. ಇವ್ರ ಹೆಸರು ಅಬ್ದುಲ್ಲಾ, ರಸತ್ತುಲ್ಲಾ, ಆಯತ್ತುಲ್ಲಾ, ಮೊಹಮ್ಮತ್ತುಲ್ಲಾ, ಪ್ರೊಫೆತ್ತುಲ್ಲಾ, ಚಪ್ಪರ್ ಖಾನ್ ಅಂತ. ಮುಂಚೆ ಎಲ್ಲ ಚಿಕ್ಕೋರಿದ್ದಾಗ ಪೋಲಿಯೋ ಲಸಿಕೆ ಹಾಕಿಸ್ಕೊಂಡಿಲ್ಲ ಅಂದ್ರೆ ಅವರು ಬೆಳೆದು ದೊಡ್ಡವರಾಗ್ತಾ ಸಮಸ್ಯೆಗಳಾಗಿ ಅವ್ರ ಜೀವನ ಕಷ್ಟ ಆಗುತ್ತೆ ಅನ್ನೋರು. ಆದ್ರೆ ಈಗ ಉಲ್ಟಾಗೋಗಿದೆ ಶಿವ. ಯಾರ್ಯಾರು ಪೋಲಿಯೋ ಲಸಿಕೆ ಹಾಕಿಸ್ಕೊಂಡಿದಾರೋ ಅವರೆಲ್ಲ ಮೈ ಬಗ್ಸಿ ಕಷ್ಟಪಟ್ಟು ದುಡ್ದು ಜೀವನ ಮಾಡ್ತಿದ್ದಾರೆ. ಅದೇ ಯಾರ್ಯಾರು ಪೋಲಿಯೋ ಲಸಿಕೆ ಹಾಕಿಸ್ಕೊಂಡಿರ್ಲಿಲ್ವೋ ಅವರೆಲ್ಲ ಬೀದಿಲಿ ಪೋಲಿಗಳ ತರ ಆಡ್ಕೊಂಡು ಸೋಷಿಯಲ್ ಮೀಡಿಯಾಲಿ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಕೊಂಡು ಆರಾಮಾಗಿದ್ದಾರೆ. ಅವ್ರಗಳಲ್ಲಿ ಈ ಅಮುಕುಡುಮುಕುನು ಒಬ್ಬ. ಈ ಅಮುಕುಡುಮುಕು ಮುಂಚೆ ಅಮಿಕ್ ಕಂಡಿದ್ದ. ಈ 45 ಸಿನಿಮಾದ ಹಾಡಲ್ಲಿ ಅಮುಕುಡುಮುಕ್ ಅಂತ ಬಳಸಿದ್ದು ಇವನಂಡು ಅಟ್ಲುಗೋಗ್ಬಿಟ್ಟದೆ. ಇವತ್ತು ಅಮ್ಕು ಡುಮ್ಕು ಅನ್ನೋದು ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಿದೀನಿ. ಅಮ್ಕು ಡುಮ್ಕು ಅನ್ನೋದು ಇವತ್ತೊಂದು ಸಾಂಗ್ ಬಂದೈತೆ. ಒಂದೇ ಬಿಜಿಎಂ ಇದು ಸಾಲದು ಅಂತ ಇವನನ್ನ ಈ ಜಿ ಕನ್ನಡ ಚಾನಲ್ ಅವ್ರು ಬೇರೆ ಕರ್ಸಿದ್ರ. ಈ ಕಾರ್ಡ್ ಪಾಪನ್ಗೆ ಕೋಡ್ ಬಂದಂಗ ಆಗ್ಬಿಟ್ಟದೆ. 2 ಲಕ್ಷ ಫಾಲೋವರ್ಸ್ ಆದ ತಕ್ಷಣ ಒಂದ್ 4 ಜನ ಕರೆದು ಪೇಟಾಶಾಲ್ ಹಾಕಿದ ತಕ್ಷಣ ಇವ್ರಿಗಿವ್ರೆ ಸಾಧಕರು ಅನ್ಕೊಂಡ್ಬಿಡ್ತಾರೆ. ಜನಕ್ಕೆ ಬುದ್ಧಿ ಹೇಳಕ್ ಬಂದ್ಬಿಡ್ತಾರೆ. ಈಗ ಈ ಮಂಗ ಗಿಲ್ಲಿ ಫ್ಯಾನ್ಸ್ಗೆ ಬುದ್ಧಿ ಹೇಳಕ್ ನಿಂತವನೆ. ಏನಪ್ಪಾ ವಿಷಯ ಅಂದ್ರೆ, ಇವತ್ತು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆದ್ದವ್ರೆ ಅಂತ ಪಾದಯಾತ್ರೆ, ಗಿಲ್ಲಿ ಗೆದ್ದವ್ರೆ ಅಂತ ಬ್ಯಾನರ್ಗಳು, ಗಿಲ್ಲಿ ಗೆದ್ದವ್ರೆ ಅಂತ ತುಂಬಾ ಮಾಡಿದೀರಾ. ಬಟ್ ನಾನೇನಂತೀನಿ ಅಂದ್ರೆ, ಒಂದ್ ರೋಡ್ ಹಾಳಾಗೋಗ್ತೈತೆ, ಒಂದ್ ಹುಡುಗಿಗೆ ರೇಪ್ ಆಗ್ತೈತೆ, ಮತ್ತೆ ಆರ್ಮಿಗಳು ಬಾರ್ಡ್ರಲ್ಲಿ ಆರ್ಮಿಗಳು ಸಾಯ್ತವ್ರೆ. ಸೊ ಇದಕ್ಕೆಲ್ಲ ಹೋರಾಟ ಮಾಡ್ತಾ ಇಲ್ಲ, ಇದಕ್ಕೆಲ್ಲ ಪಾದಯಾತ್ರೆ ಮಾಡ್ತಾ ಇಲ್ಲ. ಲೋ ಶಿಷ್ಯ, ಅಮುಕು ಡುಮುಕು ಅಂತ ತಿಕ್ಕುಲ್ ಬುಲಿ ತರ ಅರ್ಚಾಡೋ ನಿನಗೆ ಕರೆದು ಒಂದಷ್ಟು ಜನ ಸನ್ಮಾನ ಮಾಡಿಲ್ವಾ? ನಿನ್ ಜೊತೆಗೆ ಒಂದಷ್ಟು ಜನ ಚೈಲ್ಡ್ ಚಪಾತಿಗಳು ಸೆಲ್ಫಿ ತಗೊಳಕ್ ಮುಗಿ ಬಿದ್ದಿಲ್ವಾ? ಅಷ್ಟೇ ಯಾಕೆ, ಇಲ್ಲಿ ನೀತಿ ಪಾಠ ಹೇಳ್ಬಿಟ್ಟು ನೀನ್ ಮಾಡಿರೋ ನೆಕ್ಸ್ಟ್ ರೀಲ್ ಯಾವ್ದು? ಗಿಲ್ಲಿಗೆ ಜನ ಹಾಕಿರೋ ಸಾಂಗ್ ನ ಇವನಿಗೆ ಹಾಕೊಂಡು ಬಿಲ್ಡಪ್ಸ್ ತಕೊಂತಾವನೆ. ಒಂದ್ ಶೋ ನಲ್ಲಿ ಒಂದೇ ಒಂದು ಸ್ಕಿಟ್ ಮಾಡ್ಬಿಟ್ಟು ನೀನೇ ಇಷ್ಟು ಮಿಳ್ತಿದ್ಯಲ್ಲ. ಇನ್ನು 6-7 ರಿಯಾಲಿಟಿ ಶೋ ಮಾಡಿ ಜನರನ್ನ ನಗ್ಸಿ ಮನೋರಂಜಿಸಿರೋ ಗಿಲ್ಲಿ, ಅವನಿಗೆ ಇನ್ನೆಷ್ಟು ಫ್ಯಾನ್ಸ್ ಇರ್ಬೇಡ, ಎಷ್ಟು ಕ್ರೇಜ್ ಇರ್ಬೇಡ. ಅಲ್ಲ, ಈ ಪೆಕ್ರ ಮುಂಡೆದೆ ಯಾವಾಗ ನೋಡಿದ್ರು ಫಿಲಂ ಆಕ್ಟರ್ಸ್ ಮನೆ ಮುಂದೆ ಬಕೆಟ್ ಹಿಡ್ಕೊಂಡು ನಿಂತಿರ್ತಾನೆ. ಯಾವ ಫಿಲಂ ರಿಲೀಸ್ ಆದ್ರೂ ಅಲ್ಲಿ ಅಮುಕು ಡುಮುಕು ಅಂತ ಅರ್ಚ ಆಡ್ಕೊಂಡ್ ನಿಂತಿರ್ತಾನೆ. ಅಷ್ಟೇ ಯಾಕೆ ಶಿವ, ಲಾಸ್ಟ್ ಸೀಸನ್ ಬಿಗ್ ಬಾಸ್ ನಲ್ಲಿ ರಜತ್ಗೆ ವೋಟ್ ಮಾಡಿ ಅಂತ ಈ ನನ್ನ ಮಗನೇ ಕ್ಯಾಂಪೇನ್ ಮಾಡ್ಕೊಂಡ್ ನಿಂತಿದ್ದ. ಬಿಗ್ ಬಾಸ್ ವಿನ್ನರ್ ನಮ್ ರಜತ್ ಬೈ, ನಾವೆಲ್ಲ ಸರಿ ಸಪೋರ್ಟ್ ಮಾಡೋಣ. ಬಿಗ್ ಬಾಸ್ ಮನೆಗೆ ಒಬ್ನೇ ರಾಜ, ಅದು ನಮ್ ರಜತ್ ಬೈ. ಆಗೆಲ್ಲ ಪಾಪ ಇವನಿಗೆ ಸೈನಿಕರು, ರೇಪ್ ಕೇಸ್ಗಳು, ರೈತರು ಇವೆಲ್ಲ ನೆನಪಾಗ್ಲಿಲ್ಲ. ಈಗ ಗಿಲ್ಲಿ ಫ್ಯಾನ್ಸ್ ನೋಡಿ ಇವೆಲ್ಲ ನೆನಪಾಗ್ಬಿಟ್ವಂತೆ. ಸೊ ಇದಕ್ಕೆಲ್ಲ ಹೋರಾಟ ಮಾಡ್ತಾ ಇಲ್ಲ, ಇದಕ್ಕೆಲ್ಲ ಪಾದಯಾತ್ರೆ ಮಾಡ್ತಾ ಇಲ್ಲ. ಪ್ರಗತಿಪರ ಚಿಂತನೆ ಮಾಡೋರು, ಸಮಾಜಮುಖಿ ಕಂಟೆಂಟ್ ಮಾಡೋರು ಇದನ್ನ ಹೇಳಿ ಒಪ್ಕೋತೀನಿ. ಅದನ್ ಬಿಟ್ಟು ಕಿತ್ತೋಗಿರೋ ವಿಡಿಯೋ ಮಾಡೋ ಇಂಥವ್ರು ಇದನ್ನೆಲ್ಲ ಹೇಳ್ಬಿಟ್ರೆ ನಕಶಿಕಾ ಅಂತ ಉರ್ದೋಗುತ್ತೆ. ಮತ್ತೆ ಆರ್ಮಿಗಳು ಇವನಷ್ಟೇ ಅಲ್ಲ, ಇನ್ನು ತುಂಬಾ ಜನ ಗಿಲ್ಲಿಗೆ ಜನ ತೋರಿಸ್ತಿರೋ ಅಭಿಮಾನದ ಬಗ್ಗೆ ಉರ್ಕೊಂಡು ವಿಡಿಯೋಸ್ ಮಾಡಿದ್ದಾರೆ. ಅಪ್ಪ, ಎಲ್ಲಾದ್ರೂ ರೇಪ್ ಆದ್ರೆ, ಎಲ್ಲಾದ್ರೂ ಕನ್ನಡಕ್ಕೆ ಧಕ್ಕೆ ಬರೋಂತ ಕೆಲಸ ಆದ್ರೆ ವೈಸೈಸ್ ಮಾಡಲ್ಲ. ಆದ್ರೆ ಗಿಲ್ಲಿ ವಿಚಾರದಲ್ಲಿ ಎಫರ್ಟ್ ಹಾಕಿರೋದು ನೋಡಿದ್ರೆ ತುಂಬಾ ಖುಷಿ ಐತೈತಣ. ಅದಕ್ಕೆ ಯಾಕೆ ನಿನಗೆ ಹೊಟ್ಟೆ ಉರಿ? ಈಗ ಇಂಥವ್ರಿಗೆ ನಾನ್ ಕೇಳೋದ್ ಏನಂದ್ರೆ, ಒಬ್ಬ ಸಿನಿಮಾ ನಟನ ಫ್ಯಾನ್ಸ್ ಗಳು ಅವ್ರ ಹೀರೋ ಸಿನಿಮಾ ರಿಲೀಸ್ ಆಗೋ ಟೈಮ್ ಅಲ್ಲಿ ಕೆಲಸ ಕಾರ್ಯ ಬಿಟ್ಟು, ಅಪ್ಪ ಅಮ್ಮನ್ ಬಿಟ್ಟು, ಪಟಾಕಿ ಹೊಡ್ಕೊಂಡು, ಬ್ಯಾನರ್ಸ್ ಕಟ್ಔಟ್ ಹಾಕೊಂಡು, ಗಲಾಟೆ ಮಾಡ್ಕೊಂಡು, ರೋಡ್ ರ್ಯಾಲಿ ಮಾಡ್ಕೊಂಡು ನಿಂತಿರ್ತಾರೆ. ಅದು ಇವ್ರಗಳ ಪ್ರಕಾರ ಅಭಿಮಾನ. ಅದನ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಅದ್ರ ಬಗ್ಗೆ ಇವ್ರು ಯಾರು ಪ್ರಶ್ನೆ ಮಾಡಲ್ಲ, ಧ್ವನಿ ಎತ್ತಲ್ಲ. ಯಾಕೆ ಹೇಳಿ, ಆ ನಟನ್ ಫ್ಯಾನ್ಸ್ ಇವ್ರಗಳಿಗೆ ಹಾಕೊಂಡ್ ಗುಮ್ತಾರಲ್ಲ, ಅದಕ್ಕೆ. ಅದೇ ಗಿಲ್ಲಿ ಫ್ಯಾನ್ಸ್ ಇದನ್ನೆಲ್ಲ ಮಾಡ್ಬಿಟ್ರೆ ಅದು ದುರಭಿಮಾನ. ಆಗ ನೋಡ್ರಪ್ಪ, ಇವರಿಗೆಲ್ಲ ರಾಜ್ಯದ, ದೇಶದ ಡೆವಲಪ್ಮೆಂಟ್, ಅನ್ಎಂಪ್ಲಾಯ್ಮೆಂಟ್, ಪೆಪ್ಪರ್ಮೆಂಟ್ ಎಲ್ಲ ನೆನಪಾಗೋಯ್ತಂತೆ. ಈಗ RCBನೇ ತಗೊಳ್ರಪ್ಪ. RCB ಗೆದ್ದು ನಮ್ಮ ಕರ್ನಾಟಕದ ಯುವಕರಿಗೆ ಏನ್ ಸಿಕ್ತು? ಏನು ಇಲ್ಲ. ಆದ್ರೂ ಜನ IPL ಟೈಮ್ ನಲ್ಲಿ ಹುಚ್ಚತ್ಕೊಂಡ್ ಕುಣಿಯಕ್ಕಿಲ್ವೇ? ಈ ಲೋಪರ್ಗಳು ಅದ್ರ ಮೇಲೆ ಕಂಟೆಂಟ್ ಮಾಡ್ಕೊಂಡು ಹುಚ್ಚಾಟ ಆಡಿರೋದ್ ನಾವು ನೋಡಿಲ್ವೇ? ಆಗಿಲ್ದಿರೋ ಸಮಾಜದ ಬಗ್ಗೆ ಕಾಳಜಿ ಈಗ ಗಿಲ್ಲಿ ಫ್ಯಾನ್ಸ್ ನೋಡಿ ಇವ್ರಿಗೆ ಹುಟ್ಕೊಂಡ್ಬಿಡ್ತಂತೆ. ಅಪ್ಪ, ಎಲ್ಲಾದ್ರೂ ರೇಪ್ ಆದ್ರೆ, ಎಲ್ಲಾದ್ರೂ ಕನ್ನಡಕ್ಕೆ ಧಕ್ಕೆ ಬರೋಂತ ಕೆಲಸ ಆದ್ರೆ ಆಕ್ಚುಲಿ ಇವರೆಲ್ಲ ಗಿಲ್ಲಿ ಯಶಸ್ಸಿನ ಬಗ್ಗೆ ಉರ್ಕೊಳ್ಳೋದ್ ಬಿಟ್ಟು ಖುಷಿ ಪಡ್ಬೇಕು. ಒಬ್ಬ ಹಳ್ಳಿ ಹುಡುಗ ಸೋಷಿಯಲ್ ಮೀಡಿಯಾನ ತುಂಬಾ ಚೆನ್ನಾಗಿ ಬಳಸ್ಕೊಂಡು ಫೇಸ್ಬುಕ್, ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡ್ಕೊಂಡು ಇವತ್ತು ಈ ಮಟ್ಟಕ್ಕೆ ಜನ ಸಂಪಾದನೆ ಮಾಡ್ತಾನೆ ಅಂದ್ರೆ ಅದು ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ಸ್ ಗಳಿಗೂ ಸ್ಫೂರ್ತಿ. ಕಲೆ ಯಾರಪ್ಪನ್ ಸೊತ್ತಲ್ಲ, ಟ್ಯಾಲೆಂಟ್ ಮುಂದೆ ಹಣ, ರಾಜಕೀಯ ಇವೆಲ್ಲ ನಡೆಯೋಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ ನ ಸೆಟ್ ಮಾಡಿದಾನೆ ನಮ್ ಗಿಲ್ಲಿ. ಗಿಲ್ಲಿ ಮಾತ್ರ ಅಲ್ಲ, ಈ ಸಲ ಫೈನಲ್ ಕಂಟೆಸ್ಟೆಂಟ್ಸ್ ಗಳು ಇಬ್ರು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಗಳೇ. ಸೊ ಕಂಟೆಂಟ್ ಕ್ರಿಯೇಟರ್ಸ್ ಆಗಿ ಅವರನ್ನ ನೋಡಿ ಹಾರೈಸೋದ್ ಬಿಟ್ಟು
ಉರ್ಕೊಂಡ್ ಸಾಯ್ತವ್ರಲ್ಲ. ಹಿಂಗಾದ್ರೆ ದೇಶ ಯಾವಾಗಲೇ ಮುಂದಕ್ಕೆ ಬರೋದು? ಇದೇ ಗಿಲ್ಲಿ ಜಾಗದಲ್ಲಿ ಒಬ್ಬ ಅನರ್ಹ ಕ್ಯಾಂಡಿಡೇಟ್ ಗೆದ್ದಿದ್ರೆ ಇವ್ರು ಹೇಳ್ತಿರೋದ್ರಲ್ಲಿ ಒಂದ್ ಅರ್ಥ ಇರೋದು. ಆದ್ರೆ ಗಿಲ್ಲಿ ನಿಜವಾದ ಟ್ಯಾಲೆಂಟ್. ನಮ್ ಗಿಲ್ಲಿ ಈ ನನ್ನ ಮಕ್ಳು ತರ 30 ಸೆಕೆಂಡ್ ರೀಲ್ಸ್ ಮಾಡಿ ಫೇಮಸ್ ಆದವನಲ್ಲ, 10 ನಿಮಿಷದ ಶಾರ್ಟ್ ಮೂವಿನ ಒಂದು ಟೇಕ್ ನಲ್ಲಿ ಮಾಡಿ ಮಿಲಿಯನ್ ಗಟ್ಲೆ ವ್ಯೂಸ್ ಪಡ್ಕೊಂಡಿರೋನು. ಸಾಲದಕ್ಕೆ ಇವ್ರ ತರ ಕಿತ್ತೋಗಿರೋ ಪ್ರಾಸ ಹೇಳಿ ಫೇಮಸ್ ಆಗಿಲ್ಲ, ಸ್ವತಃ ತಾನೇ ಉದ್ದುದ್ದ ಡೈಲಾಗ್ಸ್ ಬರೆದು ಆ ಡೈಲಾಗ್ ಅನ್ನ ಒಂದು ಟೇಕ್ ನಲ್ಲಿ ಹೇಳಿ ಜನಗಳ ಕೈಲಿ ಸೈ ಅನ್ಸ್ಕೊಂಡವನು. ಚುನಾವಣೆ ಪ್ರಚಾರ ಊರಿಗೆಲ್ಲ ಗ್ರಾಚಾರ, ರೋಡ್ ತುಂಬಾ ಕ್ಯಾನ್ವಾಸ್, ಹೋಟೆಲ್ ಪರ್ಚೇಸ್, 5 ವರ್ಷಕ್ಕೊಂದ್ಸರಿ ಎಲೆಕ್ಷನ್, ಗೆದ್ದವನು ಒಳ್ಳೆ ಕಲೆಕ್ಷನ್, ಪಬ್ಲಿಕ್ ಸೈಲೆನ್ಸ್, ಪೊಲಿಟಿಷನ್ ಲೈಸೆನ್ಸ್, ದುಡ್ಡಿದ್ರೆ ಸರ್ಕಾರಿ ಚೇರು, ಇಲ್ಲ ಅಂದ್ರೆ ತರಕಾರಿ ಮಾರು, 80-90 ಮಂದಿ ಅತಂತ್ರ ಸಮ್ಮಿಶ್ರ ಕುತಂತ್ರ. ಗಿಲ್ಲಿ ಬರೀ ಆಕ್ಟರ್ ಅಲ್ಲ ಪೋ, ಡೈಲಾಗ್ ರೈಟರು, ಡೈರೆಕ್ಟರು, ಡ್ಯಾನ್ಸರು, ಕಾಮಿಡಿಯನ್, ಟೋಟಲ್ ಆಗಿ ಸಕಲ ಕಲಾ ವಲ್ಲಭ. ಅಂತ ವ್ಯಕ್ತಿಗೆ ಯಶಸ್ಸು ಸಿಕ್ಕಿದೆ ಅಂದ್ರೆ ಜನ ಸೆಲೆಬ್ರೇಷನ್ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಅಂತೀನಿ. ಈಗ ಈ ಅಮುಕುಡು ಮುಕ್ಕು ವಿಚಾರಕ್ಕೆ ವಾಪಸ್ ಬರೋಣ. ಈ ಅಮುಕುಡು ಮುಕ್ಕು ಅನ್ನೋ ಡೈಲಾಗು ಇವನದ್ದಲ್ಲ, 6-7 ವರ್ಷದ ಹಿಂದೆನೆ ತಮಿಳ್ನಾಡಿನಲ್ಲಿ ಒಬ್ಬ ಹುಡುಗ ಈ ಡೈಲಾಗ್ ಹೇಳಿ ಸಿಕ್ಕಾಬಟ್ಟೆ ಫೇಮಸ್ ಆಗಿದ್ದ. ಅದನ್ನ ಒಬ್ಬ ವ್ಯಕ್ತಿ ರೀಮಿಕ್ಸ್ ಮಾಡಿ ಆ ಸಾಂಗ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದಾದ್ಮೇಲೆ 3-4 ವರ್ಷದ ಹಿಂದೆ ಅನಿರುದ್ಧ್ ಅವರು ಒಂದ್ ಸಾಂಗ್ ನಲ್ಲಿ ಇದನ್ನ ಬಳಸ್ಕೊಂಡಿದ್ರು. ಸೊ ಒರಿಜಿನಲ್ ಅಮುಕುಡುಮುಕು ಆ ಹುಡುಗನೇ ಒಂದು ದಿನ ಇದು ನನ್ ಡೈಲಾಗು ಅಂತ ಎಲ್ಲೂ ಬಿಲ್ಡಪ್ಸ್ ತಗೊಂಡಿಲ್ಲ. ಆದ್ರೆ ಈ ನನ್ನ ಮಗ ಅದನ್ನ ದೇವ್ ಕಂಬಿಟ್ಟು ಈ ರೇಂಜಿಗೆ ಶೋಗಳು ಕೊಡ್ತಾವನಲ್ಲ. ಈ ಪೆಂಗೇಶ ಅಮುಕುಡುಮುಕು ಡೈಲಾಗ್ ಏನೋ ಕಾಪಿ ಪೇಸ್ಟ್ ಮಾಡ್ಕೊಂಬಿಟ್ಟ. ಆದ್ರೆ ಅದ್ರ ಅರ್ಥ ಏನು ಅಂತ ಕೇಳಿದ್ರೆ ಅರ್ಥವಿಲ್ದಂಗ್ ಮಾತಾಡ್ತಾವನೆ. ಯಾವ ವಿಡಿಯೋ ನೋಡಿದ್ರು ಅಮ್ಕುಡುಮ್ಕು ಅಂದ್ರೆ ಏನಾದ್ರ ಅರ್ಥ ಏನು? ಅಮ್ಕುಡುಮ್ಕು ಅನ್ನೋದು ತುಂಬಾ ಇದೆ. ಅಮ್ಕುಡುಮ್ಕು ಅಂದ್ರೆ ತುಂಬಾ ಅಂದ್ರೆ ನನ್ ನಂಬಿ ತುಂಬಾ ಜನ ನನಗೆ ಸಾಥ್ ಕೊಡ್ತೀನಿ ಅಂತ ಅಮ್ಕೊಂಡ್ರು. ತುಂಬಾ ಜನ ನನಗೆ ಸಾಥ್ ಕೊಡ್ತೀನಿ ಅಂತ ಅಮ್ಕೊಂಡ್ರು. ಏನ ಅಮುಕ್ಕೊಂಡ್ರ? ಲೇ ನೀನೇನ್ ಸ್ಕ್ವೀಸ್ ಬಾಲ ಇಲ್ಲ ಕಾಲಿಂಗ್ ಬೆಲ್ಲ ಎಲ್ರು ಸೇರೋ ಅಮುಕ್ಕೊಂಡ್ರಂತೆ. ಅಮುಕ್ಕು ಅಂದ್ರೆ ಅಮುಕ್ಕೊಳ್ಳೋದಂತೆ, ಡುಮುಕ್ಕು ಅಂದ್ರೇನು? ಅದೇ ಸ್ಟಾರ್ಟಿಂಗ್ ಬೇಕು ಅಂದ್ರೆ ಅಮುಕು ಅಂತಾರೆ, ಆಮೇಲೆ ಡುಮುಕ್ಸ್ತಾರೆ. ಸ್ಟಾರ್ಟಿಂಗು ಅಮುಕ್ಕೊಂಡ್ರಂತೆ, ಆಮೇಲೆ ಡುಮುಕ್ಸ್ತಾರಂತೆ. ಲೇ ಡುಮುಕ್ಕು ಅಂದ್ರೆ ಕನ್ನಡ ಶಬ್ದಕೋಶದಲ್ಲಿ ದಪ್ಪ ಅಂತಿದೆ. ಅಲ್ಲಿಗೆ ಇವನ ಮಾತಿನ ಅರ್ಥ ಸ್ಟಾರ್ಟಿಂಗ್ ಅಲ್ಲಿ ಅಮುಕ್ಕೊಂಡ್ರು ಆಮೇಲೆ ದಪ್ಪ ಮಾಡ್ಬಿಟ್ರು ಅಂತಾನ. ಕೇಳಲಾರನು ಯೂಸ್ ಮಾಡ್ಕೊಂಡ್ರು. ಅದಕ್ಕೆ ಒಂದ್ ಮೈಂಡ್ ರೀಸನ್ ಅಮ್ಕೋ ಡುಮ್ಕೋ ಅಂತ. ನನ್ನ ಅದೇ ಸ್ಟಾರ್ಟಿಂಗ್ ಬೇಕು ಅಂದ್ರೆ ಅಮುಕು ಅಂತಾರೆ, ಆಮೇಲೆ ಡುಮುಕ್ಸ್ತಾರೆ. ಅಮುಕ್ಕೊಂಡ್ರಂತೆ, ಡುಮುಕ್ಸಿದ್ರಂತೆ, ಯೂಸ್ ಮಾಡ್ಕೊಂಡ್ರಂತೆ. ಇವನ್ ಅರ್ಥವಿಲ್ದ ಮಾತ್ಗಳನ್ನ ಕೇಳ್ಕೊಂಡು ತಾಳ್ಮೆಯಿಂದ ಕೂತಿರೋ ಆ ಮಹಾತಾಯಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಅವ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಒಂದು ಇವನು ನಂಬಿಕೆ ಹೊಗೆ ಹಾಕ್ಸಿರೋರು, ಇಲ್ಲ ಅವ್ರೆ ಅಮುಕ್ ಕಂಡ್ ಸತ್ತೋಗಿರೋರು. ಇದಾದ್ಮೇಲೆ ಹೋದ್ ಕಡೆ ಎಲ್ಲ ಆರ್ಮಿ ಅಂತ ಅದೇನೋ ಡೈಲಾಗ್ ಹೊಡಿತಾನಪ್ಪ. ಆರ್ಮಿ ಆಗೋಣ ಅಂತಿತ್ತು. ಆ ಟೈಮಲ್ಲಿ ಆರ್ಮಿ ಆಗಕ್ಕಾಗಿಲ್ಲ, ಕೇಸು ಅದಿದು ಅಂತ ಹಾಕ್ಸಿ ಸೊ ಲೈಫ್ ನ ಸ್ಕ್ರಾಪ್ ಮಾಡಿದ್ರು. ಚಿಕ್ಕ ವಯಸ್ಸಲ್ಲೇ ಪೋಲಿ ಅಟ್ಕಳ್ ಆಡಿ ಪೊಲೀಸ್ ಕೇಸ್ ಹಾಕಿಸ್ಕೊಂಡ್ ಮುಸ್ಕೊಂಡವನೆ. ಇವನು ಆರ್ಮಿ ಆಗ್ಬೇಕು ಅನ್ಕೊಂಡಿದ್ನಂತೆ. ಮುಖ ನೋಡ್ಕೊಂಡಿದ್ಯಾ? ಆರ್ಮಿ ಆಗೋದು ಅಂದ್ರೆ ಏನ್ ಫ್ಯಾನ್ಸಿ ಡ್ರೆಸ್ ಹಾಕ್ತಂಗೆ ಅನ್ಕೊಂಡ್ಬಿಟ್ಟವನ ಅಂತ. ಬೇವರ್ಸಿ ತಗೊಂಬಂದು ಆರ್ಮಿ ಆಗಿಲ್ಲ. ಸೊ ಕರ್ನಾಟಕಗನ ಆರ್ಮಿ ತರ ಕಾಯನ ಅಂತ ಹೇಳಿ ಅಮ್ಕುಡುಮ್ಕು ರೂಪದಲ್ಲಿ ಬಂದೆ. ಲೇ ಕಪಿ ಮುದೇವಿ, ನೀನೇ ಅಮುಕಿಸ್ಕೊಂಡ್ ಕುಂತಿದ್ಯಾ? ನೀನೆಲ್ಲ ಕರ್ನಾಟಕನ್ ಕಾಪಾಡ್ತೀಯಾ? ಕರ್ನಾಟಕಗನ ಆರ್ಮಿ ತರ ಕಾಯನ ಅಂತ ಹೇಳಿ ನೀನ್ ಹಿಂಗೆ ಕರ್ನಾಟಕನ್ ಕಾಪಾಡ್ತೀನಿ ಅಂತಿರೋ. ನೀನ್ ಕಾಪಾಡೋದಲ್ಲ, ನಮ್ ಜನ ನಿನಗ್ ಸರಿಯಾಗಿ ರಾಪಾಡ್ತಾರೆ. ಕೊಟ್ಟ ಅಂದ್ರೆ ಪಕ್ಕೆ ಅಲ್ವಲ್ಲ ಪಂಗ್ಳಿಸ್ಕೊಂಡ್ಬಿಡ್ಬೇಕು. ಏನು ಕೆಲ್ಸ ಮಾಡ್ಕೊಂಡಿದೀರಾ ಅಂತ? ಪ್ರೊಡಕ್ಷನ್ ಕೆಲಸ ಮಾಡಿದ್ದೆ, ಲೈಟ್ ಅಲ್ಲಿ ಕೆಲಸ ಮಾಡಿದ್ದೆ, ಆಮೇಲೆ ಛತ್ರಿ ಹಿಡಿದಿದ್ದೆ. ಈಗೇನಪ್ಪ ಮಾಡ್ತಿದ್ಯಾ? ಈಗ್ಲೂ ಛತ್ರಿನೇ ಹಿಡಿತಾ ಇದೀಯಾ? ಅಣ್ಣ ಅಂದ್ರೇನೆ ಕ್ರೇಜಿ, ಅಣ್ಣ ಅಂದ್ರೇನೆ ಭಾರಿ, ಅಣ್ಣ ಅಂದ್ರೇನೆ ಕಿಲಾಡಿ, ಅಣ್ಣ ಅಂದ್ರೇನೆ ಗತ್ತು. ಎಲ್ಲಾ ನಟರು ಇಷ್ಟಪಡೋ ತಪ್ಪಲ್ಲ, ಆದ್ರೆ ಎಲ್ರಿಗೂ ಎರ್ರಾಬಿರಿ ಬಕೆಟ್ ಹಿಡಿತೀಯಲ್ಲೋ. ಎಲ್ಲಾ ಆಕ್ಟರ್ಸ್ಗೂ ಅದೇ ರಾಗ, ಅದೇ ಹಾಡು, ಅದೇ ಜಾಕು, ಅದೇ ಛತ್ರಿ. ಬಕೆಟ್ ಇಂದ ಬಾಲ್ ಕಾಂಪಿಟೇಷನ್ ಅಲ್ಲಿ ಈ ನನ್ ಮಗನೇ ವಿನ್ನರ್ ಆಗ್ಬಿಡ್ತಾನೆ ಬಿಡಿ. ಫಿಲಂ ಸ್ಟಾರ್ಸ್ ಗಳಿಗೆ ಬಕೆಟ್ ಹಿಡಿದ್ರೆ ಬೆಳೆಯೋದ್ ಲೇಟ್ ಆಗುತ್ತೆ ಅಂತ ಈಗ ಡೈರೆಕ್ಟ್ ಆಗಿ ಪೊಲಿಟಿಷಿಯನ್ಸ್ ಗೆ ಬಕೆಟ್ ಹಿಡಿಯಕ್ ಹೋಗವನೆ. ಕನಕಪುರದಲ್ಲಿ ಏನ್ ಫೇಮಸ್ ಗೊತ್ತಾ? ಬಂಡೆ ಜೊತೆ DK ಶಿವಕುಮಾರ್ ಸಾಹೇಬ್ರು ಮತ್ತೆ ಬ್ರದರ್ಸ್ ಅಂತಮ್ಮ ಜೋಡೆತ್ತುತ್ತಾನು ಅಂತ ಚೆನ್ನಾಗಿ ಹಿಡಿತೀರ ಬಕೆಟ್. ಇನ್ನು ಇವನು ಎಷ್ಟು ಛತ್ರಿ ಪಿಲ್ಲ ನೋಡಿ. ಒಂದ್ ಕಡೆ ದುಡ್ಡಿನ ಬಗ್ಗೆ ಕೇಳಿದ್ರೆ ಹಿಂಗೆ ಹೇಳ್ತಾನೆ, ದುಡ್ಡು ಎಷ್ಟ್ ದಿನ ಅವ್ರಿಗಿರುತ್ತೆ, ನಾವ್ ಕಾಪಾಡ್ಕೊಂಡಿರೋ ಜನ ಸಾಯೋರ್ಗು ಇರ್ತಾರಲ್ಲ. ಬಟ್ ಜನ ಬರೋದೇ ದುಡ್ಡು ನೋಡಿ ಅಲ್ವಾ? ನಿಮ್ ಹತ್ರ ದುಡ್ಡಿತ್ತು ಅಂದ್ರೆ ಜನ ಬಂದ್ ನಿಲ್ತಾರಲ್ಲ. ದುಡ್ಡು ಆರಾಮಾಗಿ ಮಾಡೋಣ, ಜನದಿಂದ ದುಡ್ಡು ಮಾಡೋಣ ಅಂತ. ಅದೇ ಇನ್ನೊಂದ್ ಕಡೆ ಹಿಂಗ್ ಮಾತಾಡಿದಾನೆ, ಲೈಫ್ ಅಲ್ಲಿ ದುಡ್ಡಿದ್ರೇನೆ ಗುರು ಜನ, ದುಡ್ಡಿಲ್ಲ ಅಂದ್ರೆ ಯಾವ ಬೋಳಿ ಮಕ್ಳು ಕೂಡ ಹತ್ರ ಬರಲ್ಲ. ಏನ್ ಚಾಲೂಕಿದ್ಯೋ ಮಗನ? ಇವನು ಕೂದ್ಲಿಗೆ ವಾರಕ್ಕೊಂದ್ ಬಣ್ಣ ಹಾಕಿಸ್ಕೊಂಡಾಗ್ಲೇ ಡೌಟ್ ಇತ್ತು ಇವನು ಗೋಸುಂಬೆ ನನ್ನ ಮಗ ಅಂತ. ಇವನ್ ಮಾತ್ ಕೇಳಿ ಕನ್ಫರ್ಮ್ ಆಗೋಯ್ತು ಬಿಡಿ. ಈಗಿನ ಕಾಲದಲ್ಲಿ ದುಡ್ಡಿದ್ರೇನೆ ಮಾಡೋದು. ಲೈಫ್ ಅಲ್ಲಿ ದುಡ್ಡು ಮಾಡು, ಒಳ್ಳೆ ರೀತಿಯಲ್ಲಿ ಮಾಡು,
ಕಷ್ಟ ಬಿದ್ದಿ ಮಾಡು. ನಿಯತ್ತಾಗಿ ಕಷ್ಟಪಟ್ಟು ದುಡ್ಡು ಮಾಡೋದನ್ನ ಇವನು ಜನಗಳಿಗೆ ಹೇಳ್ಕೊಡ್ತಾವನೆ. ಕಷ್ಟ ಅಂತೆ ಕಷ್ಟ, ಒಳ್ಳೆ ಕುಷ್ಟ ತರ ಆಡ್ಕೊಂಡು ಕಾಸ್ ಮಾಡ್ಬಿಟ್ಟು ಮಾರುದ್ದ ಮೋಟಿವೇಶನ್ ಕೊಡ್ತಾವನೆ. ಇನ್ನು ಅದೇನೋ ಹೊಸ ಬಿಸ್ನೆಸ್ ಅನ್ಕೊಂಡು ಬೀದಿಲಿ ಕಸ ಹರಡ್ತಾವನೆ. ಏನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಂತ BBMP ನವರು ಯಾರ್ಯಾರಿಗೋ ಫೈನ್ ಹಾಕೋದಲ್ಲ, ಮೊದಲು ಈ ಮಂಗನಿಗೆ ಸೊರ್ಯಾಕ್ ಫೈನ್ ಹಾಕ್ಬೇಕು. ಇದಾದ್ಮೇಲೆ ಈ ಕೆಪ್ರ ಒಂದ್ ಕಡೆ ಹೇಳ್ತಾನೆ ಇವನ್ ಯಾರು ಏನು ಮಾಡಿದ್ರು ತಲೆ ಕೆಡ್ಸ್ಕೊಳಲ್ಲ ಅಂತ. ನಾವ್ ಬೆಳೆಯಕ್ಕಂತ ಬಂದ್ಬಿಟ್ಟಿದ್ದೀರಿ, ನಮ್ ಬಗ್ಗೆ ಮಾತಾಡೋರ್ ಬಗ್ಗೆ ತಲೆ ಕೆಡ್ಸ್ಕೊನಲ್ಲ. ಇನ್ನೊಂದ್ ಕಡೆ ನೋಡಿದ್ರೆ ಒಳ್ಳೆ ಕೊಂಗಾಬುಲ್ ಅಂತರ ಹತ್ಕೊಂಡ್ ಹಿಂಗ್ ವಿಡಿಯೋ ಮಾಡವನೆ. ಸುತ್ತಮುತ್ತ ಎಲ್ಲಾರು 1000 ಜನ ಏನೇನೋ ಮಾತಾಡ್ತಾರೆ, ನಾನು ಏನ್ ಮಾಡ್ತಾ ಇದ್ದೀನಿ ನನ್ ಒಂದು ಅರ್ಥ ಆಗ್ತಾ ಇಲ್ಲ. ನಿನ್ಗೆ ಯಾವ್ದೋ ಉಚ್ಕಿಚ್ಚಿ ಇಟ್ಕೊಬಿಟ್ಟದೆ. ನಾನ್ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ ಅನ್ಕೊಂಡೆ ಬೇರೆಯವ್ರ ಬಗ್ಗೆ ಹೊತ್ತಾರ್ ವಿಡಿಯೋ ಮಾಡವನೆ. ತುಂಬಾ ದಿವಸ ಆಗಿತ್ತು ನನ್ ಬಗ್ಗೆ ಮಾತಾಡೋರ್ಗೆ ಒಂದೇ ಒಂದ್ ಕೌಂಟರ್ ಕೊಡೋದ್ ಬೇಡವಾ? ಕಾಡಲ್ಲೊಂದು ಸೊಪ್ಪು ಸಿಗ್ತದೆ ಅಂತ ಎರ್ರ ಬಿರ್ರಿ ಪೋಟ್ಕೊಂಬಂದಂಗ್ ಇದಾನೆ. ಅದಕ್ಕೆ ಒಳಗಿರೋದು ಹಿಂಗೆಲ್ಲ ಆಡಿಸ್ತೈತೆ. ನಿನ್ನ ಮೊದ್ಲು ನಶಾ ಮುಕ್ತಿ ಕೇಂದ್ರಕ್ಕೆ ಹಾಕಿ ಬೆಂಡೆತ್ಬೇಕು, ಆಗ ನೀನು ಸರಿ ಹೋಗ್ತೀಯಾ, ನಿನ್ ರೀಲ್ಸ್ ನೋಡ್ತಿರೋ ಜನಗಳು ಸರಿ ಹೋಗ್ತಾರೆ. ಇವನು ಹುಟ್ಟಿ ಬೆಳೆದಿದ್ದೆಲ್ಲ ಕರ್ನಾಟಕದಲ್ಲೇ, ತಾನು ಶಿವಮೊಗ್ಗದವನು ಅಂತ ಹೇಳ್ಕೊತಾನೆ. ಆದ್ರೆ ಇವನ್ ಮಾತಾಡೋ ಕನ್ನಡ ನೋಡಿ. ಇವಾಗ ಹೇಳ್ತೀನಿ ಕೇಳು, ಇರೋದು ಕರ್ನಾಟಕದಲ್ಲಿ, ಕುಡಿಯೋ ನೀರು ಕಾವೇರಿ ತಿನ್ನು ಅನ್ನ ಕರ್ನಾಟಕ, ಎಂದೆಂದಿಗೂ ಏನೆಲ್ಲೂ ಕರ್ನಾಟಕ ಮಾತೆಗೆ ಚಿರಋಣಿ ಆಗಿರ್ಬೇಕು. ಏನೆಲ್ಲೂ ಅದೇನ್ ಹೇಳ್ಬೇಕು ನೀನೇ ಹೇಳಿ ಸಾಯಪ್ಪ. ಮಾಡೋದು ಎಲ್ಲ ಇರೋ ತನಕ ನಿಯತ್ತಾಗಿರ್ಬೇಕು. ಎಲ್ಲೆಲ್ಲೂ ಹೇಳುಗೆ ಏಲು ಅಂತೀಯ, ಬಾಳುಗೆ ಬಾಲು ಅಂತೀಯ. ಅಪ್ಪಿ ತಪ್ಪಿನ ಜನಗಳ ಮುಂದೆ ಮೊಳೆ ಅಂತ ಹೇಳೋಕ್ ಟ್ರೈ ಮಾಡಬೇಡ ಕಣ್ಲ. ಶಾಂತಂ ಪಾಪಂ ಶಾಂತಂ ಪಾಪಂ. ಇಲ್ಲಿರೋವರೆಗೂ ಇಲ್ಲಿ ತಿನ್ನೋದು ಬುಡಿಯೋದು. ನೆಟ್ಟಿಗೆ ಕನ್ನಡದಲ್ಲಿ ಮಾತಾಡ್ತೀಯೋ ಪೊರ್ಕೆ ಏಟ್ಬೇಕು. ಇನ್ನು ಕುಡಿಯೋದ್ಗೆ ಗುಡಿಯೋದು ಅಂತೀಯ, ಕನ್ನಡಿಗ ಅಂತೀಯ. ಒಳ್ಳೆ ಕೊಂಗನ್ ತರ ಮಾತಾಡ್ತೀಯಲ್ಲ, ಯಾಕೆ? ಕನ್ನಡ ಮಾತಾಡೋದಿರ್ಲಿ, ಇವನ್ ಬರ್ದಿರೋ ಕನ್ನಡ ನೋಡಿ. ಮಾಡೋಕೆ ಅಲ್ಲ ಮಾಡೋಕೆ, ಆಗುವ ಅಲ್ಲ ಹಗುವ, ಇದರ ಅಲ್ಲ ಇದಾರ, ಮೂಲಕ ಅಲ್ಲ ಮೂಲಕ. ನೆಟ್ ಕನ್ನಡ ಬರೆಯಕ್ ಬರಲ್ಲ, ಓದಕ್ ಬರಲ್ಲ, ಮಾತಾಡಕ್ಕೂ ಬರಲ್ಲ. ಆದ್ರೂ ಇವನು ಡಿಗ್ರಿ ಪಾಸ್ ಮಾಡಿದಾನಂತೆ. ಏನ್ ವಿದ್ಯಾಭ್ಯಾಸ ಏನಾಗಿದೆ? ಮ್ಯಾಮ್ ಡಿಗ್ರಿ ಬಿಕಾಮ್ ಕಂಪ್ಲೀಟ್ ಮಾಡಿದೀನಿ. ಸಾಲದಕ್ಕೆ ಇವನ್ ಡ್ರಾಮಾಗಳು ನೋಡಿ ಪೆನ್ಸಿಲ್ ಬುಕ್ ಕೊಟ್ಬಿಟ್ಟು ಸರ್ಕಾರಿ ಶಾಲೆಗಳನ್ನ ಉಳಿಸ್ತಾನಂತೆ. ಸರ್ಕಾರಿ ಶಾಲೆ ಉಳಿಸಿ ಅಂತ ನನ್ನ ಒಂದು ಪ್ರಯತ್ನ ಮಾಡ್ತಾ ಇದೀನಿ. ಅಲ್ಲ, ಪೆನ್ಸಿಲ್ ಕೊಟ್ಟು ಸರ್ಕಾರಿ ಶಾಲೆಗಳನ್ನ ಉಳ್ಸೋ ಹಂಗ್ ಇದ್ದಿದ್ರೆ ಅಕ್ಕಾನು ಯಾಕಪ್ಪ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಮನೆ ಬಿಟ್ಟು ಊರಲ್ಲಿ ಬೇಕಿತ್ತು? ಯಾಕೆ ಮುರಿದು ಬಿದ್ದಿರೋ ಶಾಲೆಗಳನ್ನ ರಿನೋವೇಟ್ ಮಾಡ್ಬೇಕಿತ್ತು ಅಂತೀನಿ. ಅದು ಇವನ್ ಕಾಸಲ್ಲಿ ಶೋಕಿ ಮಾಡ್ತಾನಂತೆ. ಪೆನ್ಸಿಲ್ ಹಂಚೋಕೆ ಕಂಡೋರ್ ದುಡ್ಡು ಬೇಕಂತೆ. ಅದು ನೋಡಿ QR ಕೋಡ್ ಹಾಕಿ ದುಡ್ಡು ಹಾಕಿ ಅಂತ ಹಾಕಿಸ್ಕೊಂತ ಅವನೇ. ಅಕೌಂಟ್ ನಂಬರ್ ಕೊಟ್ಟಿರ್ತೀನಿ, ಸ್ಕ್ಯಾನರ್ ಕೊಟ್ಟಿರ್ತೀನಿ, ನಿಮ್ ಕೈಯಲ್ಲಿ ಎಷ್ಟೆಷ್ಟು ಸಹಾಯ ಮಾಡಕ್ಕಾಗುತ್ತೆ ಸಹಾಯ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಯಾರು ಎಷ್ಟು ದುಡ್ಡು ಕೊಟ್ರೋ, ಇವನ್ ಎಷ್ಟು ದುಡ್ಡು ಖರ್ಚು ಮಾಡ್ದ, ಯಾವುದಕ್ಕೂ ಟ್ರಾನ್ಸ್ಪರೆನ್ಸಿ ಇಲ್ಲ. ಸರ್ಕಾರಿ ಶಾಲೆ ನೆಪ ಹೇಳ್ಕೊಂಡು ಇವನ್ ದುಡ್ಡು ಮಾಡ್ಕೊಂತ ಅವನೇ. ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಮಾಡ್ತಾವನೆ. ಚೆನ್ನಾಗಿದೆ. ಅದು ಕೊಡೋ ಪೆನ್ಸಿಲ್ಗೆ ಇವನ್ ಹಾಕೊಂಡಿರೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೋಡಿ. ರಾಜವಂಶದವನು. ಸರ್ಕಾರಿ ಶಾಲೆಗಳು ಯಾಕೆ ಮುಚ್ಚೋಗ್ತಿದಾವೆ? ಸರ್ಕಾರಿ ಶಾಲೆಗಳಲ್ಲಿ ಏನೇನ್ ಸೌಲಭ್ಯದ ಕೊರತೆ ಇದೆ? ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಯಾಕೆ ಬರ್ತಿಲ್ಲ? ಏನು ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ಳೋ ವ್ಯವಧಾನನೂ ಇಲ್ಲ. ಸುಮ್ನೆ ಪಬ್ಲಿಸಿಟಿ ತೆವಲಿಗೆ ಪೆನ್ಸಿಲ್ ಹಂಚಿ ಪುಸ್ತಕ ಹಂಚಿ ಸರ್ಕಾರಿ ಶಾಲೆ ಉಳಿಸ್ತೀನಿ ಅಂತ ಡೌಗಳು ಮಾಡ್ಕೊಂಡ್ ನಿಂತವನೆ. ಮೊದ್ಲು ಕನ್ನಡ ನೆಟ್ ಕಲಿಮುದೇವಿ, ಆಮೇಲೆ ಕನ್ನಡ ಶಾಲೆನ ಉಳಿಸುವಂತೆ. ನೋಡಿ ಯಾಕೋ ಹೊರ್ಕೊಂತೀರಾ? ತಾಕತ್ತಿದ್ರೆ ನೀವು ಬೆಳೀರೋ, ಯಾಕೆ ನಿಮ್ಗೆ ಬೆಳೆಯಕ್ ತಾಕತ್ತಿಲ್ವಾ? ನಿಮ್ಗೆ ಟ್ಯಾಲೆಂಟ್ ಇಲ್ವಾ? ತಿಕ್ಕಲ್ ಬುಲಿ ತರ ಅರ್ಚಾಡೋದೇ ಒಂದು ಟ್ಯಾಲೆಂಟ್ ಅನ್ನೋದಾದ್ರೆ ನಿಂತರ ಟ್ಯಾಲೆಂಟ್ ಗಳು ಹುಚ್ಚಾಸ್ಪತ್ರೆಯಲ್ಲಿ 100 ಜನ ಸಿಗ್ತಾರೆ. ಮಂಗನಿಂದ ಮಾನವ ಅಂತಾರೆ, ಆದ್ರೆ ಇವನು ಪೂರ್ತಿ ಮಾನವಾಗಿಲ್ಲ. ಇವನೊಳಗಿನ ಮಂಗ ಕಾಡ್ ನೋಡಿ ಚಂಗ ಅಂತ ಹೆಂಗ್ ಕುಣಿತಿದೆ ನೋಡಿ. ನಾನೀಗ ಎಲ್ಲಿದ್ದೀನಿ ಅನ್ಕೊಂಡ್ರ? ಕೊಡಗು ಜಿಲ್ಲೆಯಲ್ಲಿ ಇದೀನಿ. ಕೊಡಗು. ಇವನಿಗೂ ಚಿಂಪಾಂಜಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ ಹೇಳ್ರಪ್ಪ? ನಾನೀಗ ಎಲ್ಲಿದ್ದೀನಿ ಅನ್ಕೊಂಡ್ರ? ಕೊಡಗು ಜಿಲ್ಲೆಯಲ್ಲಿ ಇದೀನಿ. ಕೊಡಗು. ಇನ್ನು ಇವ್ರುಗಳು ಮಾತೆತ್ತಿದ್ರೆ ನಾನು ಬಡವ, ನಾನು ಮಿಡಲ್ ಕ್ಲಾಸ್ ಅಂತ ಹೇಳ್ಕೊಂಡು ಸಿಂಪತಿ ಡ್ರಾಮಾ ಮಾಡ್ಕೊಂಡು ಜನಗಳನ್ನ ಯಾಮಾರಿಸ್ತಾರಪ್ಪ. ಪ್ರಾಬ್ಲಮ್ ಅನ್ನೋದು ಮಿಡಲ್ ಕ್ಲಾಸ್ ಲೈಫ್ ಫ್ಯಾಮಿಲಿಗೆ ಖಂಡಿತವಾಗೂ ಬಂದೇ ಬರುತ್ತೆ. ನಮ್ ಮಿಡಲ್ ಕ್ಲಾಸ್ ಲೈಫ್ ಏನಂದ್ರೆ ತುಂಬಾ ಕಷ್ಟ ಬ್ರೋ. ನಾವ್ ಒಂದೊತ್ತು ತಿನ್ನಕ್ಕೆ ತುಂಬಾ ಕಷ್ಟ ಪಡ್ತೀವಿ. 1000 ರೂಪಾಯಿ ದುಡಿದ್ರೆ 1000 ರೂಪಾಯಿ ಒಂದ್ ದಿವಸ ಖರ್ಚಾಗೋಗ್ತೈತೆ. ಸೆಟ್ರು ತಗೋಣ ಕಾಸಿಲ್ಲ ನಮ್ಮಮ್ಮ ಹತ್ರ. ಏನ್ ಮಾಡ್ತಾರೆ ಹೇಳಿ? ನಾನು ನಮ್ಮಮ್ಮ
ಅದೇ ಜಾತ್ರೆಯಲ್ಲಿ ಭಿಕ್ಷೆ ಹೊಡಿತೀರಿ. ಮದರ್ ಸೆಂಟಿಮೆಂಟ್. ಇಂಥವ್ರಿಂದಲೇ ಇವತ್ತು ಡಾಲಿ ಅವ್ರು ಹೇಳಿದ ಮಾತಿನ ಅರ್ಥ ಅಪಾರ್ಥ ಆಗಿರೋದು. ನಿನ್ನಂತ ಅಡ್ಕಸ್ಪಿಗಳು ಇರೋದ್ರಿಂದ ನಮ್ಮಂತ ಟ್ಯಾಲೆಂಟ್ಸ್ ಗೆ ಏಟ್ ಬೀಳ್ತಾ ಇರೋದು. ಅದಕ್ಕೆ ನಾನು ಹೇಳೋದೇನಂದ್ರೆ ಬಡವರು ಮಕ್ಕಳು, ಮಿಡಲ್ ಕ್ಲಾಸ್ ಮಕ್ಕಳು, ಶ್ರೀಮಂತರು ಮಕ್ಕಳು ಎಲ್ರೂ ಬೆಳಿಬೇಕು. ಆದ್ರೆ ಟ್ಯಾಲೆಂಟ್ ಇರೋ ಮಕ್ಕಳನ್ನ ಮಾತ್ರ ಬೆಳೆಸಿ ಟಾಯ್ಲೆಟ್ ನನ್ ಮಕ್ಕಳನ್ನಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.